ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧದ ಎಫೆಕ್ಟ್ ಇದೆಯಲ್ಲ, ಅದು ಎಲ್ಲದ್ರ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲೇ ಪರಿಣಾಮವನ್ನು ಬೀರಿರುವಂಥದ್ದು. ವಿಮಾನ ಸಂಸ್ಥೆಗೂ ಕೂಡ ತಟ್ಟಿದೆ ತೈಲ ದರ ಏರಿಕೆಯ ಬಿಸಿ. ಏಪ್ರಿಲ್ 1ರಿಂದ ವಿಮಾನ ಪ್ರಯಾಣ ದರವನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ. ಯುದ್ಧ ಕಂಟಿನ್ಯೂ ಆಗ್ತಾ ತೈಲದ ಮೇಲಂತೂ ದೊಡ್ಡ ಹೊಡೆತ ಕೊಟ್ಟಿರುವಂಥದ್ದು. ನಾವು ಗ್ಯಾಸ್ ಟ್ರಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ವಿ. ತೈಲ ದರ ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ, ಅಂದರೆ ಶೆಲ್ ಸೇರಿದಂತೆ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಾರ್ಮಲ್ ಪೆಟ್ರೋಲ್ ರೇಟನ್ನು ಕೂಡ. ಪ್ರೀಮಿಯಂ ಬಿಡಿ, ನಾರ್ಮಲ್ ಪೆಟ್ರೋಲ್ ರೇಟು ಕೂಡ ಜಾಸ್ತಿ ಆಗಿದೆ. ಇಲ್ಲಿ ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ಹೊಡೆತ ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಮಾನಯಾನ ಸೇವೆಯಲ್ಲೂ ಕೂಡ ದರ ಏರಿಕೆ ಆಗುವಂಥ ಚಾನ್ಸಸ್. ಕೇಂದ್ರ ವಿಮಾನಯಾನ ಸಚಿವರಿಂದ ದರ ಏರಿಕೆಯ ಸುಳಿವನ್ನು ಕೊಡಲಾಗಿದೆ. ಇಂಧನ ದುಬಾರಿ ಹಿನ್ನೆಲೆಯಲ್ಲಿ ಟಿಕೆಟ್ ದರ ಏರಿಕೆ ಆಗುವಂಥ ಚಾನ್ಸಸ್ಸು. ಇತ್ತೀಚೆಗೆ ಇಂಡಿಗೋ ಸಂಸ್ಥೆ ಟಿಕೆಟ್ ದರ ಏರಿಕೆ ಮಾಡಿತ್ತು. ಮಾರ್ಚ್ 13ರಿಂದಲೇ ಬೆಲೆ ಏರಿಸಿದ್ದಂಥ ಇಂಡಿಗೋ ಸಂಸ್ಥೆ ಈಗ ಇತರೆ ಏರ್ಲೈನ್ಸ್ ಕೂಡ ದರ ಏರಿಕೆ ಮಾಡುವಂಥ ಸಾಧ್ಯತೆ ಇದೆ. ವಿಮಾನ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವಂಥ ಎಲ್ಲ ಚಾನ್ಸಸ್ಸು ಇದೆ. ಏಪ್ರಿಲ್ 1ರಿಂದ ವಿಮಾನ ಪ್ರಯಾಣ ದರ ಹೆಚ್ಚಳ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಏಪ್ರಿಲ್ 1ನೇ ತಾರೀಕು ಇಂಡಿಗೋ ಸಂಸ್ಥೆ ದೇಶೀಯ ವಿಮಾನಯಾನ ಟಿಕೆಟ್ ಮೇಲೆ 425 ರೂಪಾಯಿ ಏರಿಕೆ ಮಾಡಿದೆ ಡೊಮ್ಯಾಸ್ಟಿಕ್ ಆಗಿ. ಮಿಡಲ್ ಈಸ್ಟ್ ದೇಶಗಳ ಟಿಕೆಟ್ ಮೇಲೆ 900 ರೂಪಾಯಿ ಏರಿಕೆ ಆಗಿತ್ತು. ಚೀನಾಗೆ ತೆರಳುವಂಥ ಟಿಕೆಟ್ ಮೇಲೆ 1800 ರೂಪಾಯಿ ಏರಿಕೆ ಮಾಡಿತ್ತು. ಈಗ ಇತರೆ ಏರ್ಲೈನ್ಸ್ ಸರದಿ. ಸೊ ಅವರು ಎಷ್ಟೆಷ್ಟು ಏರಿಕೆ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ನಲ್ಲಿ ಏರಿಕೆ ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತದಲ್ಲಿ LPGಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ಟ್ರಬಲ್ ಎದುರಾಗಿದೆ. ಸಂಕಷ್ಟದ ಮಧ್ಯೆ ಭಾರತದತ್ತ ಮತ್ತೆರಡು LPG ಹಡಗುಗಳು ಬರ್ತಾ ಇದ್ದಾವೆ. ಪರ್ಷಿಯನ್ ಕೊಲ್ಲಿಯಿಂದ ಭಾರತದತ್ತ 2 ಹಡಗುಗಳು ಬರ್ತಾ ಇದ್ದಾವೆ. ಹರ್ಮುಜ್ ಅನ್ನ ದಾಟ್ಕೊಂಡು LPG ಟ್ಯಾಂಕರ್ಗಳಾಗಿರುವಂಥ ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಅನ್ನುವಂಥ 2 ಹಡಗುಗಳು ಬರ್ತಾ ಇರುವಂಥದ್ದು ಭಾರತದತ್ತ. ಹರ್ಮುಜ್ ಗಡಿಯನ್ನು ದಾಟಿ ಬರ್ತಾ ಇರುವಂಥದ್ದು ಈ 2 ಹಡಗುಗಳು. ಮಾರ್ಚ್ 27 ಮತ್ತು 28ರಂದು ಭಾರತಕ್ಕೆ 2 ಹಡಗುಗಳ ಎಂಟ್ರಿ ಆಗುತ್ತೆ. ಶುಕ್ರವಾರ ಶನಿವಾರ 2 ಹಡಗುಗಳು ಬರ್ತವೆ. ಅದು ಇರುವಂಥ ಸಮಸ್ಯೆಯನ್ನು ಎಷ್ಟು ಮಟ್ಟಿಗೆ ಬಗೆಹರಿಸ್ತವೆ ಅನ್ನುವಂಥದ್ದು ಕಾದು ನೋಡಬೇಕು. ಇಲ್ಲಿ ಪ್ರೊಡಕ್ಷನ್ ಎಷ್ಟೇ ಜಾಸ್ತಿ ಮಾಡಿದ್ರೂ ಕೂಡ ಅದಕ್ಕೆ ಟೈಮ್ ಬೇಕಾಗುತ್ತೆ. ಕ್ರೂಡ್ ಆಯಿಲನ್ನು LPG ಮಾಡಿ ಅದನ್ನು ನೆಕ್ಸ್ಟು ಸಿಲಿಂಡರ್ಗಳಿಗೆ ತುಂಬಿಸೋದಕ್ಕೆ ಟೈಮ್ ಬೇಕಾಗುತ್ತೆ. ಈ ಮುಂಚೆ ಒಂದು 2 ಬಂದಿದ್ವಲ್ಲ, ಆ 2 ಡೈರೆಕ್ಟ್ LPG ಡೈರೆಕ್ಟ್ ಅದು ಸಿಲಿಂಡರ್ಗೆ ತುಂಬಿಸುವಂಥದ್ದು. ಸೊ ಆ ರೀತಿಯಾಗಿ LPG ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಸ್ವಲ್ಪ ಸಮಸ್ಯೆ ಬಗೆಹರುತ್ತೆ. ಇಲ್ಲ ಅಂದ್ರೆ ಮತ್ತಷ್ಟು ಬಿಗಡಾಯಿಸ್ತಾ ಟೈಮ್ ಬೇಕಾಗುತ್ತೆ. ಅದೇ ಸಮಸ್ಯೆ ಆಗ್ತಿರೋದು. ನಮಗೆ ಕತಾರ್ನಿಂದ ಕುವೈತ್ನಿಂದ ಎಲ್ಲ ಬರ್ತಾ ಇದ್ದು ಡೈರೆಕ್ಟ್ LPG. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಹೆಚ್ಚಳ ಮಾಡಲಾಗಿದೆ. ಇಂದಿನಿಂದ ಪ್ರತಿದಿನ 16,105 ವಾಣಿಜ್ಯ ಸಿಲಿಂಡರ್ ಪೂರೈಕೆ ಮಾಡಲಾಗ್ತಾ ಇದೆ. ನಿನ್ನೆ ಆಹಾರ ಸಚಿವ ಮುನಿಯಪ್ಪ ಅವರು ಹೇಳ್ತಾ ಇದ್ರು, ರಾಜ್ಯದಲ್ಲಿ ಎಷ್ಟು ಬೇಡಿಕೆ ಇದೆ, ಪ್ರತಿದಿನ ಎಷ್ಟು ಪೂರೈಕೆ ಆಗ್ತಾ ಇದೆ, 20% ಅಷ್ಟು ಬರ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡ್ಲಾಗ್ತಾ ಇಲ್ಲ, 20% ಅಷ್ಟು ಕೂಡ ಕೊಡ್ಲಾಗ್ತಾ ಇಲ್ಲ ಅವ್ರಿಗೆ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು 50%, ಆದರೆ ಅವ್ರು ಕೊಡ್ತಾ ಇರುವಂಥದ್ದು 20% ಅಂತ. ಯಾವುದಕ್ಕೆ ಎಷ್ಟು ಅಂತ ಕ್ಲಿಯರ್ ಮಾಡಿದೆ ಸರ್ಕಾರ, ಆದರೆ ವಿತರಣೆ ಬಗ್ಗೆ ಮಾರ್ಗಸೂಚಿ ಇಲ್ಲ. ಯಾರಿಗೆ ಅಂದರೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಅಂತ ಹೇಳಿದ್ದಾರೆ, ಆದರೆ ಯಾವ್ಯಾವ ಜಿಲ್ಲೆ ಅಲ್ಲಿ ಯಾರ್ಯಾರಿಗೆ ಎಷ್ಟು ಅನ್ನುವಂಥದ್ರ ಬಗ್ಗೆ ಯಾವ ಮಾನದಂಡ ಅಂತ ಕ್ಲಾರಿಟಿ ಇಲ್ಲ. ಗೊಂದಲದ ಗೂಡಾಗಿರುವಂಥದ್ದು ವಾಣಿಜ್ಯ ಗ್ಯಾಸ್ ವಿತರಣೆ. ರಾಜ್ಯದಾದ್ಯಂತ 1.18 ಲಕ್ಷಕ್ಕೂ ಅಧಿಕ ಹೋಟೆಲ್ಗಳಿದ್ದಾವೆ. ಅಂದರೆ 1,18,000ಕ್ಕೂ ಅಧಿಕ ಹೋಟೆಲ್ಗಳಿರುವಂಥದ್ದು ಇಡೀ ರಾಜ್ಯದಾದ್ಯಂತ. ಬೆಂಗಳೂರಿನಲ್ಲೇ 35ರಿಂದ 40,000 ಹೋಟೆಲ್ಗಳಿದ್ದಾವೆ. ಬೀದಿ ಬದಿ ಹೋಟೆಲ್ಗಳು, ವ್ಯಾಪಾರಿಗಳ ಕತೆ ಏನು? ಯಾಕೆಂದರೆ ಇಲ್ಲಿ ದೊಡ್ಡವರಿಗೆ ಸಿಕ್ಕಿಬಿಡುತ್ತೆ. ಯಾಕೆಂದರೆ ದೊಡ್ಡ ಹೋಟೆಲ್ಗಳು ಸ್ಟಾಪ್ ಆಗಿರುವಂಥದ್ದು ನೀವು ನೋಡಿಲ್ಲ. ಅವರಿಗೆ ಅದು ಹೆಂಗೆ ಸಪ್ಲೈ ಆಗ್ತಾ ಇದೆಯೋ ಏನೋ ಎತ್ತ ಅನ್ನುವಂಥದ್ರ ಬಗ್ಗೆ ಹಿಂದೆ ಒಂದು ಸ್ಟೋರಿಯನ್ನು ಮಾಡಿದ್ವಿ. ರಾತ್ರಿ ಹೋಗಿ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಬಟ್ ಪಾಪ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಸಣ್ಣ ಪುಟ್ಟ ಹೋಟೆಲ್ನವ್ರಿಗೆ ಅವ್ರಿಗೆ ಸಪ್ಲೈ ಆಗ್ತಾ ಇಲ್ಲ. ಅವ್ರಿಗೆ ಸಿಗಬೇಕಾಗಿದೆ. ಅವ್ರಿಗೆ ಸಿಗುತ್ತಾ ನೋಡಬೇಕು. ಯಾಕೆಂದರೆ ನಿನ್ನೆಯಿಂದಲೇ ಸಪ್ಲೈ ಆಗ್ಬಿಡುತ್ತಪ್ಪ 50% ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಲೆಕ್ಕ ಕೊಡ್ತಾ ಇದ್ದೆ. ಬರೀ ಬೆಂಗಳೂರು ಒಂದಕ್ಕೆ ಪ್ರತಿದಿನ 22,000 ಸಿಲಿಂಡರ್ ಬೇಕು ಅಂತ. ಪ್ರತಿದಿನ, ವಾರಕ್ಕಲ್ಲ ಅಥವಾ ತಿಂಗಳಿಗಲ್ಲ, ಪ್ರತಿದಿನ 22,000 ಸಿಲಿಂಡರ್ ಬೇಕು. ಅದಕ್ಕೆ 50% ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು 11,000ನಾದ್ರೂ ಬೇಕಾಗುತ್ತೆ. ಅದರ 25% ಕೂಡ ಪೂರೈಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಗತಿ,
16,000 ಪ್ರತಿದಿನ ಬರ್ತಾ ಇದೆ ನಮಗೆ, ಡಿಮ್ಯಾಂಡ್ ಇದ್ದಿದ್ದು 50% ಆದರೂ ಬೇಕು ಅಂತ. ಆದರೆ ಅದು ಎಲ್ಲಿಗೂ ಕೂಡ ಸಾಲ್ತಾ ಇಲ್ಲ. ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅಂತ ಹೇಳಿದ್ರು, ಬಟ್ ಯಾವ ಜಿಲ್ಲೆಗೆ ಅಲ್ಲಿ ಯಾವ್ಯಾರಿಗೆ ಯಾವ ಪ್ರಯಾರಿಟಿ ಮೇಲೆ ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಇದು ಇನ್ನಷ್ಟು ಯಾವ ರೀತಿಯ ಗೊಂದಲವನ್ನ ಉಂಟು ಮಾಡ್ತಾ ಇದೆ ಅಂತ. ಪೃಥ್ವಿ, ಇದೇ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ 16,105 ಸಿಲಿಂಡರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಸಚಿವರು ಹೇಳಿದ್ದಾರೆ ಹೊರತು ಇದು ಯಾವ ರೀತಿಯಾಗಿ ವಿತರಣೆ ಮಾಡ್ತಾರೆ, ಅದಕ್ಕೊಂದು SOP ಇಲ್ಲ, ಅದಕ್ಕೊಂದು ಮಾರ್ಗಸೂಚಿ ಇಲ್ಲ, ಯಾರಿಗೆ ಏನೋ ಪ್ರಿಫರೆನ್ಸ್ ಇರುತ್ತೆ, ಅದೆಲ್ಲವುದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಅಂದ್ರೆ ಪ್ರಯಾರಿಟಿ 3ರಲ್ಲಿ ಈಗ ಹೋಟೆಲ್ ಉದ್ಯಮ ಬರುತ್ತೆ. ಕಳೆದ ಬಾರಿ ಇವ್ರು ಏನು 1,000 ಸಿಲಿಂಡರ್ ಅನ್ನ ಕೊಟ್ಟಿದ್ರು, ಆ ಸಲ ಕೇವಲ ಹೋಟೆಲ್, ಡಾಬಾ, ರೆಸ್ಟೋರೆಂಟ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ ಮಾತ್ರ ಪ್ರಯಾರಿಟಿ 3ರಲ್ಲಿ 1,000 ಸಿಲಿಂಡರ್ ಅನ್ನ ಮೀಸಲಿಡಲಾಗಿತ್ತು. ಆದ್ರೆ ಈ ಸಲ ಪ್ರಯಾರಿಟಿ 3ರಲ್ಲಿ ಹೋಟೆಲ್, ಡಾಬಾ, ರೆಸ್ಟೋರೆಂಟ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್ಸ್ ಜೊತೆಗೆ ಇಂದಿರಾ ಕ್ಯಾಂಟೀನ್ಸ್, KMF, ಕಾರ್ಪೊರೇಟ್ ಕಂಪನಿಗಳ ಕ್ಯಾಂಟೀನ್ಸ್, ಆಮೇಲೆ ಕಮ್ಯುನಿಟಿ ಕಿಚನ್ ಇವೆಲ್ಲವೂ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ, KMFಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ಈಗ ನಾನು ಲಿಸ್ಟ್ ಹೇಳಿದೆ, ಇವರೆಲ್ಲರಿಗೂ ಸೇರಿ 10,000 ಸಿಲಿಂಡರ್. ಈ 10,000 ಸಿಲಿಂಡರ್ ಮತ್ತೆ ಹೆಂಗೆ ಬೈಫರ್ಗೇಟ್ ಆಗುತ್ತೆ ಅಂದ್ರೆ, ರಾಜ್ಯದಲ್ಲಿ ಸುಮಾರು 1 ಲಕ್ಷ ಹೋಟೆಲ್ಗಳಿವೆ. ಬೆಂಗಳೂರಿನಲ್ಲೇ ಸರಿಸುಮಾರು 43ರಿಂದ 45,000 ಹೋಟೆಲ್ಗಳಿವೆ. ಈ ಹೋಟೆಲ್ಗಳಲ್ಲಿ 10,000 ಸಿಲಿಂಡರ್ ಪೈಕಿ ಕೇವಲ 33% ಮಾತ್ರ ಇವರಿಗೆ ಸಿಗುತ್ತೆ. 33% ಅಂದ್ರೆ ಅಗೇನ್ ಅಲ್ಲಿ 3,300 ಸಿಲಿಂಡರ್ ಆಯ್ತು. ಸೊ ಈ 3,300 ಸಿಲಿಂಡರ್ ನ ಯಾವ ರೀತಿ ವಿತರಣೆ ಮಾಡ್ತಾರೆ ಅನ್ನೋದು ಗೊಂದಲ. ಸಚಿವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು, ಯಾರಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕು ಅವರು ಗೇಲ್ ಜೊತೆ ರಿಜಿಸ್ಟರ್ ಆಗಬೇಕು. 1 ವಾರದ ಒಳಗಡೆ ಗೇಲ್ ಕಂಪನಿಯಲ್ಲಿ ರಿಜಿಸ್ಟರ್ ಆದವರಿಗೆ ಮಾತ್ರ, ಯಾರು ನೋಂದಣಿ ಆಗ್ತಾರೆ ಅವರಿಗೆ ಮಾತ್ರ ಸಿಲಿಂಡರ್ ಸಿಗುತ್ತೆ. 1 ವಾರದವರೆಗೆ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ರಿಜಿಸ್ಟರ್ ಆಗುವಂತಹ ಪ್ರೋಸೆಸ್ ಹೇಗೆ ಅನ್ನುವಂಥದ್ದು ಇದುವರೆಗೂ ಕೂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಗೊತ್ತಾಗ್ಲಿಲ್ಲ. ಸೊ ಇದೆಲ್ಲವೂ ಕೂಡ ಗೊಂದಲ ಇದೆ. ಅಂದ್ರೆ ಆ ಪ್ರಕ್ರಿಯೆಗಳ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಅವರಿಗೆ ಹಾಗಾದ್ರೆ ಸಿಲಿಂಡರ್ ಸಿಗ್ತಾ ಹೋಗುತ್ತೆ, ಚಿಕ್ಕ ಚಿಕ್ಕ ಬೀದಿ ಬದಿಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನೇ ಬಳಕೆ ಮಾಡಬೇಕು, ಇಲ್ಲ ಅಂತಂದ್ರೆ ಅವ್ರ ಅಂಗಡಿಯನ್ನ ಎತ್ತಂಗಡಿ ಮಾಡಿಸ್ತೀವಿ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇವ್ರದೆಲ್ಲ ಕಥೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಅದೆಲ್ಲದಕ್ಕಿಂತ ಜಾಸ್ತಿ ಈಗ IOC ಆಗ್ಲಿ ಅಥವಾ BPCL ಆಗ್ಲಿ HPCL ಆಗ್ಲಿ ಇವುಗಳಿಗೆಲ್ಲದಕ್ಕೂ ಕೂಡ 5,000 ಲೆಕ್ಕದಲ್ಲಿ 16,105 ಅಂತಂದ್ರೆ 5,000 ಲೆಕ್ಕದಲ್ಲಿ ಅವರೆಲ್ಲರಿಗೂ ಕೂಡ ಸಿಲಿಂಡರ್ ಅನ್ನ ಕೊಟ್ಟಿರುವಂತದ್ದು. ಇವರ ಡಿಸ್ಟ್ರಿಬ್ಯೂಟರ್ ಗಳಿಗೆ ಯಾವ ರೀತಿಯಾಗಿ ವಿತರಣೆ ಮಾಡ್ತಾರೆ, ಅಲ್ಲಿಂದ ಈ ಉದ್ಯಮದವರಿಗೆ ಹೆಂಗ್ ಸಿಗುತ್ತೆ, ಇದು ಯಾವುದ್ರ ಬಗ್ಗೆನೂ ಸ್ಪಷ್ಟವಾದಂತಹ ಚಿತ್ರಣ ಇಲ್ಲ. ಸಚಿವರನ್ನ ಕೇಳಿದ್ರೆ 1 ವಾರ ಕಾಯಿರಿ, ಮುಂದಿನ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೋಟೆಲ್ ಉದ್ಯಮದವರು ಕೂಡ ಆಗ್ರಹಿಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.